ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಹಳಿಯಾಳ ದಾಂಡೇಲಿ ಜೋಯಿಡಾ ವಿಧಾನಸಭಾ ಕ್ಷೇತ್ರದಲ್ಲಿ ಬರುವ ಸ್ಥಳೀಯ ಸಂಸ್ಥೆಗಳ ಮಾಸಿಕ ಸಭೆ ಮತ್ತು ಆ ಸಭೆಯಲ್ಲಿ ಗೈರು ಹಾಜರಿರುವ ಅಧಿಕಾರಿಗಳ ಬಗ್ಗೆ ಕ್ರಮ ವಹಿಸಿ. ಹಳಿಯಾಳ ದಾಂಡೇಲಿ ಜೋಯಿಡಾ ವಿಧಾನಸಭಾ ಮತಕ್ಷೇತ್ರದಲ್ಲಿ ಇರುವ ಸ್ಥಳೀಯ ಸಂಸ್ಥೆಯಲ್ಲಿ ಪ್ರತಿ ತಿಂಗಳು ಮಾಸಿಕ ಸಭೆಗಳನ್ನು ನಡೆಸುವುದು ವಾಡಿಕೆಯಾಗಿದೆ. ಅಂತಹ ಮಾಸಿಕ ಸಭೆಗಳಿಗೆ ಸಂಬಂಧಪಟ್ಟ ಅನುಷ್ಠಾನ ಅಧಿಕಾರಿಗಳ ಪೈಕಿ ಬಹುತೇಕರು ಇಲ್ಲದ ನೆಪವೊಡ್ಡಿ ಗೈರಾಗ್ತಾ ಇದ್ದಾರೆ. ಅಂತಹ ಕುಂಟು ನೆಪದ ಅಧಿಕಾರಿ ಮತ್ತು ಸಿಬ್ಬಂದಿಗಳ ಮೇಲೆ ಇಲಾಖಾ ತನಿಖೆ ನಡೆಸಿ ಕ್ರಮ ಜರುಗಿಸುವಂತೆ ಮತ್ತು ಇನ್ನು ಮುಂದೆ ಅಂತಹ ಸಭೆಗಳಿಗೆ ಗೈರು ಆಗದಂತೆ ಅನುಷ್ಠಾನ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳಿ. ಸ್ಥಳೀಯ ಆಡಳಿತ ಸಂಸ್ಥೆಗಳ ಮಾಸಿಕ ಸಭೆಗಳಿಗೆ ಸಂಬಂಧಪಟ್ಟ ಅನುಷ್ಠಾನ ಅಧಿಕಾರಿಗಳು ಇಲ್ಲಸಲ್ಲದ ನೆಪ ಹೇಳಿ ಗೈರು ಆಗ್ತಾ ಇದ್ದಾರೆ. ಇದರಿಂದ ಬಹುತೇಕ ಸಂದರ್ಭದಲ್ಲಿ ಸಾರ್ವಜನಿಕರ ಹಾಗೂ ಸ್ಥಳೀಯ ಆಡಳಿತ ಸಂಸ್ಥೆಗಳ ಆಗು ಹೋಗುಗಳಿಗೆ ಅನುಷ್ಠಾನ ಅಧಿಕಾರಿಗಳಿಂದ ಸೂಕ್ತ ಮತ್ತು ಸಕಾಲಿಕ ಸ್ಪಂದನೆ ದೊರಕುತ್ತಾ ಇಲ್ಲ. ಹೀಗಾಗಿ ವ್ಯವಸ್ಥೆಯ ಕೊನೆಯ ಸ್ತರದ ನಾಗರಿಕರು ಸರ್ಕಾರಿ ಯಂತ್ರದ ಸೇವೆಯಿಂದ ವಂಚಿತರಾಗ್ತಾ ಇದ್ದಾರೆ ಎಂಬ ದೂರುಗಳು ಮತ್ತು ಕೂಗುಗಳು ಬಹಳ ಕಾಲದಿಂದಲೂ ಕೂಡ ಆಗಾಗ ಇಲ್ಲಿನ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಆದಾಗ್ಯೂ ಅನುಷ್ಠಾನ ಇಲಾಖೆಗಳ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಈವರೆಗೂ ಇಂತಹ ಕೂಗುಗಳನ್ನು ಗಂಭೀರವಾಗಿ ಪರಿಗಣಿಸದಂತೆ ಕಾಣಿಸ್ತಾ ಇಲ್ಲ. ಆದ್ದರಿಂದ ಸಾರ್ವಜನಿಕರ ದೂರುಗಳನ್ನು ಗಮನದಲ್ಲಿ ಇರಿಸಿಕೊಂಡು ಕಳೆದ 2 ವರ್ಷಗಳ ಕಾಲದಲ್ಲಿ ಕುಂಟು ನೆಪ ಹೇಳಿ ಮಾಸಿಕ ಸಭೆಗಳಿಗೆ ಚಕ್ಕರ್ ಹೊಡೆದ ಅಷ್ಟು ಅನುಷ್ಠಾನ ಇಲಾಖೆಗಳ ಕಳ್ಳ ನೌಕರರನ್ನ ಇಲಾಖಾ ತನಿಖೆಗೆ ಒಳಪಡಿಸಿ ಅವರ ಮೇಲೆ ಅಗತ್ಯ ಕಾನೂನು ಮತ್ತು ಇಲಾಖಾ ಕ್ರಮ ಜರುಗಿಸಬೇಕು. ಹಾಗೆ ಇಲ್ಲಿಂದ ಈಚೆಗೆ ನಮ್ಮ ಮತಕ್ಷೇತ್ರದ ಸ್ಥಳೀಯ ಆಡಳಿತ ಸಂಸ್ಥೆಯಲ್ಲಿ ನಡೆಯುವ ಮಾಸಿಕ ಸಭೆಗಳಿಗೆ ಯಾವೊಬ್ಬ ಅನುಷ್ಠಾನ ಅಧಿಕಾರಿಯೂ ಗೈರು ಆಗದಂತೆ ಸೂಚನೆ ನೀಡಬೇಕು ಅಂತ ಆಗ್ರಹಿಸ್ತಾ ಇದ್ದೇವೆ. ಅದಕ್ಕೆ ತಾವು ಗಂಭೀರವಾಗಿ ಪ್ರವೇಶಿಸ್ತೀವಿ. ಯಾಕಂದರೆ ಈಗೇನಾಗಿಲ್ಲ ಇದರಿಂದ ಏನು ಅವ್ರನ್ನಾಗ ಏನು ಆಕ್ಷನ್ ತಗೋದು. ಇನ್ನು ಮುಂದೆ ಯಾವುದೇ ಅಧಿಕಾರಿಗಳು ಗ್ರಾಮ ಸಭೆ ಇದ್ದಾರೆ, ಯಾವುದೇ ತಾಲೂಕು ಮಟ್ಟದ ಸಭೆ ಇದ್ದಾರೆ, ಎಲ್ಲರೂ ಅವ್ರು ಯಾರು ಅಕಸ್ಮಾತ್ ಎಲ್ಲೋ ರಜೆ ಇದ್ದು ಅವ್ರ ಪರವಾಗಿ ಯಾರು ಅವ್ರಿಗೆ ಯಾಕಂದ್ರೆ ಸಮಸ್ಯೆ ಈಗ ನೋಡಿರಿ ಒಂದೇ ಸಮಸ್ಯೆ ಇರೋದು. ಆರೋಗ್ಯ ಇಲಾಖೆ ಸಮಸ್ಯೆ ಇರ್ಬೋದು ಅಥವಾ ಬಾಕಿ ಕೆಲವೊಂದು ಏನು ಸಂಬಂಧಪಟ್ಟ ಇಲಾಖೆಗಳು ಎಲ್ಲ ಬಂದಿರ್ತಾರೆ. ಈಗ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟವ್ರು ಕೆಲವೊಂದು ಬಂದಿರ್ತಾರೆ, ಕಂದಾಯ ಇಲಾಖೆಗೆ ಸಂಬಂಧಪಟ್ಟವ್ರು ಬಂದಿರ್ತಾರೆ, ಕೆಲವೊಂದು ಎಲ್ಲ ಸಮಸ್ಯೆಗಳು ತೊಗೊಂಡು ಬಂದಿರ್ತಾರೆ. ಅವಾಗ ಅಧಿಕಾರಿಗಳಿಂದ ಅವ್ರು ಯಾರ ಹತ್ರ ಹೇಳ್ತಾರೆ. ಈಗ ಅವ್ರಿಗೆ ಸಂಬಂಧಪಟ್ಟ ಅಧಿಕಾರಿ ಬಂದರೆ ಅವ್ರಿಗೆ ಕೇಳಬೇಕಲ್ಲ ನಾವು. ಹೀಗಾಗಿ ಇದು ಭಾಳ ಜನರಿಗೆ ಸಾಮಾನ್ಯರಿಗೆ ಭಾಳ ಕಷ್ಟ ಆಗುತ್ತೆ. ಈ ಸಂದರ್ಭದಲ್ಲಿ ಕರಿವೆ ಹಳಿಯಾಳ ಘಟಕದ ಅಧ್ಯಕ್ಷರು ಆದ ಬಸವರಾಜ್ ಬೆಡ್ಡಿಗೇರಿ ಮಠ, ಗೌರವಾಧ್ಯಕ್ಷರು ಆದ ವಿಜಯ್ ಫಡ್ನೀಸ್, ಉಪಾಧ್ಯಕ್ಷರು ಆದ ಚಂದ್ರಕಾಂತ ದುರ್ವೆ, ಪ್ರಧಾನ ಕಾರ್ಯದರ್ಶಿ ಮಹೇಶ್ ಆಣೆಗುಂದಿ, ಸುರೇಶ್ ಕುಕೀತರ್, ಸುಧಾಕರ್ ಕುಂಬಾರ್, ಚಂದ್ರು ಅರಣಿಶಗೇರಿ, ವಿನೋದ್ ಗಿಂಡೆ, ಉದಯ್ ಮುನವಳ್ಳಿ ಸೇರಿ ಮತ್ತಿತರರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.